ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ, ದೇವರು ನಮ್ಮನ್ನ ರಕ್ಷಿಸುತ್ತಾರೆ, ದೇವರು ನಮ್ಮನ್ನ ಕೆಳಗಡೆ ಬೀಳದಂತೆ ಕಾಪಾಡುತ್ತಾರೆ. ದೇವರು ನಮ್ಮನ್ನ ಒಂದು ಎಲುಬು ಡ್ಯಾಮೇಜ್ ಆಗ್ತೀರಾ ಕಾಪಾಡ್ತಾರೆ. ಕೈಗಳನ್ನು ತಟ್ಕೊಂಡು ಅದಕ್ಕೆ ಕೊಡ್ತಾ ಇದ್ದಾರೆ ದೇವರು. ನಾನು ಇನ್ನೂ ಬಹಳ ಜನಗಳಿಗೆ ಕಾಯ್ತಾ ಇದ್ದೀನಿ, ಬೇಗ ನನ್ನ ಬಳಿಗೆ ಓಡೋಡಿ ಬನ್ನಿರಿ, ಬೇಗ ಸ್ವೀಕಾರ ಮಾಡ್ರಿ, ಬೇಗನೆ ಬರುತ್ತಿದ್ದೇನೆ ಎಂದು ಎಚ್ಚರಿಸುತ್ತಿದ್ದರು. ಜನಗಳು ಮೌನವಾಗಿದ್ದಾರೆ, ಜನಗಳು ಒಪ್ಪಿಸಲಿಲ್ಲ. ಏನೋ ದಾನ ಎಂಬುದಾಗಿ ಆನೆಗಳು ನಡೀತಾ ಇದೆ. ವಾಕ್ಯ ಚತುರದಿಂದ ಜನಗಳು ದೇವರ ಹತ್ರ ಬರೋದು ಬಹಳ ಕಡಿಮೆ ಆಗಿದೆ. ಹಲ್ಲೆಲೂಯಾ. ಈ ಜಾಗದಲ್ಲಿ ಬರೀ ವಾಕ್ಯ ಕೇಳಿ ಅದ್ಭುತಗಳಾಗ್ತಾ ಇದೆ. ನನ್ನ ಆಸೆ ಏನಂದ್ರೆ ವಾಕ್ಯ ಕೇಳುತ್ತಿರುವಾಗಲೇ ಅದ್ಭುತಗಳಾಗಬೇಕು. ವಾಕ್ಯ ಕೇಳುತ್ತಿರುವಾಗಲೇ ನಿನ್ನ ಹೃದಯಗಳು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಿನ್ನ ವಾಕ್ಯಗಳು ಕೇಳುತ್ತಿರುವಾಗಲೇ ನಿನ್ನ ಕಣ್ಣಿನಲ್ಲಿ ದೇವರ ಬೆಳಕು ಒಳಿಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ದೇವರು ನಮ್ಮ ಸಂಗಡ ಮಾತನಾಡುತ್ತಾರೆ, ದೇವರು ನಮ್ಮ ಜೊತೆಯಲ್ಲಿ ನಡೆಯುತ್ತಾರೆ. ಈ ಜಾಗದಲ್ಲಿ ನಾವು ನೋಡುವಾಗ ಪ್ರತಿಯೊಂದು ಕಾರ್ಯಗಳು, ಒಂದು ಯೋಹಾನ 2ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವಾಗ 1 John chapter 2 verse 3, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ನೋಡಿದ್ರ, ಆತನ ವಾಕ್ಯವನ್ನು ಓದಿ ಅದರಂತೆ ನಡೆಯುವವನು ಆತನನ್ನು ಬಲ್ಲವರೆಂದು ತಿಳಿದುಕೊಳ್ಳುತ್ತೇವೆ. ಇಲ್ಲಾಂದ್ರೆ ಆತನ ವಿಷಯ ಗೊತ್ತಾಗಲ್ಲ. ಬೈಬಲ್ ಓದ್ತಾನೆ ಇರಬೇಕು, ಆತನನ್ನ ಚೆನ್ನಾಗಿ ತಿಳ್ಕೊಳ್ತಾ ಇರಬೇಕು, ಆತನ ಕಟ್ಟಳೆಗಳನ್ನು ಕೈಗೊಂಡು ನಡಿಬೇಕು. ಯೇಸು ಸ್ವಾಮಿ ಯಾರನ್ನ ಪ್ರೀತಿಸ್ತಾರೆ ಗೊತ್ತಾ? 14ನೇ ಯೋಹಾನ 14:15ನೇ ವಚನ, ಯಾರು ನನ್ನನ್ನು ಪ್ರೀತಿಸುತ್ತಾರೋ ಅವರು ನನ್ನ ಕಟ್ಟಳೆಗಳನ್ನು ಕೈಗೊಂಡು ನಡೆಯಲಿ. ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿ. ಹಲ್ಲೆಲೂಯಾ. If you love me, keep my commandment. What is this commandment? Love one another. Hallelujah. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ದ್ವೇಷಿಸಬೇಡ್ರಿ. ನಿನ್ನ ಸಂಸಾರವನ್ನು ನೀನ್ ಕೈಯಾರೆ ನುಚ್ಚು ನೂರು ಮಾಡ್ಕೋಬೇಡ. ನಿನ್ನ ಸಂಸಾರವನ್ನು ನಿನ್ನ ಕೈಯಾರೆ ಹಾಳು ಮಾಡಿಕೊಳ್ಳಬೇಡ. ನಿನ್ನ ಸಂಸಾರಗಳು ಇರುವುದು ಸ್ವಲ್ಪ ವರ್ಷಗಳೇ, ಅದು ಉಳಿಸ್ಕೋ. ಯಾರ ಮಾತನ್ನು ಕೇಳಿ, ಯಾರ್ಯಾರ ಮಾತನ್ನು ಕೇಳಿ ನಿನ್ನ ಕುಟುಂಬಗಳಲ್ಲಿ ರಗಳೆ ಮಾಡ್ಕೋಬೇಡ. ನಿನ್ನ ಕುಟುಂಬಗಳಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ಕೋಬೇಡ. ಎಲ್ಲರನ್ನು ಸಮವಾಗಿ ಪ್ರೀತಿಸು, ಆಗ ಎಲ್ಲಾ ಕಾರ್ಯಗಳು ಕರ್ತನು ಜಯ ಪಡುತ್ತಾನೆ. ಹಲ್ಲೆಲೂಯಾ. ಯಾವಾಗಲೂ ಸಂತೋಷವಾಗಿರೋದಕ್ಕೆ ಯೇಸುವನ್ನು ತರಿಸಿಕೊಳ್ಳ್ರಿ, ಯೇಸು ಸ್ವಾಮಿಯನ್ನು ಕರ್ಕೊಳ್ಳಿ, ಯೇಸು ಸ್ವಾಮಿ ನಾಮವನ್ನು ಮಹಿಮೆ ಪಡಿಸ್ರಿ, ಯೇಸುವನ್ನು ಸದಾಕಾಲ ಸ್ತೋತ್ರಗಳನ್ನು ಸಲ್ಲಿಸುತ್ತದೆ. ಎಲ್ಲ ಅಂಗಗಳು ಸ್ವಸ್ಥವಾಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಜಾಗದಲ್ಲಿ ಇನ್ನೊಂದು ವಚನವನ್ನು ನಾವು ಗಮನಿಸುವುದಾದರೆ 15 ಯೋಹಾನ 15 10ನೇ ವಚನ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವವರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ನೀನ್ ನನ್ನ ಪ್ರೀತಿಯಲ್ಲಿ ಇದೆಯಾ ಎಂಬುದಾಗಿ ಅರ್ಥ. ನಾನು ಹೇಳೋ ಪ್ರಕಾರ ನೀನ್ ನಡೆದ್ರೆ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ ಅರ್ಥ. ನೀನ್ ನನ್ನನ್ನು ಪ್ರೀತಿಸ್ತಾ ಇದೆಯಾ, ನೀನ್ ನನ್ನ ಮಗನಾಗಿದ್ಯಾ, ನನ್ನ ಮಗಳಾಗಿದ್ಯಾ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರೀತಿ ಕಾರ್ಯರೂಪದಲ್ಲಿ ತೋರಿಸ್ಬೇಕು, ಏನೋ ಹೇಳೋದಲ್ಲ. ಅದು ಒಂದು ದುಡ್ಡಿಂದ ಬರೋ ಪ್ರೀತಿ ಅಲ್ಲ, ಅಥವಾ ಒಂದು ಅನ್ನದಾನದಿಂದ ಬರುವ ಪ್ರೀತಿ ಅಲ್ಲ. ಇದು ದೇವರಿಂದ ಬಂದಂತ ಪ್ರೀತಿ, ಅದು ಶಾಶ್ವತವಾದ ಪ್ರೀತಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬ್ಯಾಟರಿ ವೀಕ್ ಆಗಿದೆ. ಹಲ್ಲೆಲೂಯಾ. ಯೆರೆಮೀಯ 31:3ನೇ ವಚನವನ್ನು ನಾವು ನೋಡುವಾಗ, ಯೆರೆಮೀಯ 31:3, ನಾನು ನಿಮ್ಮನ್ನು ಪ್ರೀತಿಸಿರುವುದು
ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯ. ಶಾಶ್ವತವಾದ ಪ್ರೀತಿ ದೇವರದು. ನಮ್ದು ಆಕ್ಟಿಂಗ್ ಪ್ರೀತಿ. ಸೀರೆ ಕೊಟ್ರೆ ಒಂದು ಪ್ರೀತಿ, ನೆಕ್ಲೆಸ್ ಕೊಟ್ರೆ ಒಂದು ಪ್ರೀತಿ, ಕಾರ್ ಕೊಟ್ರೆ ಒಂದು ಪ್ರೀತಿ, ಬಂಗ್ಲಾ ಕೊಟ್ರೆ ಒಂದು ಪ್ರೀತಿ, ಹೆಂಡತಿ ಸರಿಯಾಗಿದ್ರೆ ಪ್ರೀತಿ, ಗಂಡನ್ ಸರಿಯಾಗಿದ್ರೆ ಪ್ರೀತಿ, ವಸ್ತುಗಳಿಂದ ಪ್ರೀತಿಸುವವರಾಗಿದ್ದೇವೆ. ಅದು ದೇವರು ಹೇಳ್ತಾರೆ, ನನ್ನ ಪ್ರೀತಿ ಶಾಶ್ವತವಾದ ಪ್ರೀತಿ. ಹಲ್ಲೆಲೂಯ. ಅದನ್ನ ಯಾರ ಕೈಯಲ್ಲಿ ವರ್ಣಿಸಕ್ಕಾಗಲ್ಲ. ಸಮಸ್ತವನ್ನು ಸೃಷ್ಟಿ ಮಾಡಿ ಅದರಲ್ಲಿ ನಿನ್ನನ್ನು ಇಟ್ಟು, ನಿನ್ನನ್ನು ಕಾಪಾಡಿ, ನಿನ್ನನ್ನು ಪೋಷಿಸಿ, ನಿನ್ನನ್ನು ಬೆಳೆಸಿ, ಜನಾಂಗಗಳು ನಿನ್ನನ್ನು ನೋಡುವಂತೆ ಮಾಡಿದಂತ ಪರಲೋಕದ ಪ್ರೀತಿಯಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಸಮಸ್ತವನ್ನು ಪ್ರೀತಿಸಿ ತನ್ನ ಒಬ್ಬ ಮಗನನ್ನೇ ಬಲಿಯಾಗಿ ಕೊಟ್ಟಿರಬೇಕಾದ್ರೆ ನಿನ್ನನ್ನು ನನ್ನನ್ನು ಕಾಪಾಡದೇ ಇರುವನೋ. ಹಲ್ಲೆಲೂಯ. ಹಲ್ಲೆಲೂಯ. ಈ ಜಾಗದಲ್ಲಿ ಇನ್ನೊಂದು ವಚನ ತೆಗೆದುಕೊಳ್ಳೋಣ. ಪ್ರಕಟಣೆ 12:17. Revelation chapter 12:17. ಆಕೆಯ ಸಂತಾನದಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾಗಿ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ನೋಡಿದ್ರ, ಇದರಲ್ಲಿ ಯುದ್ಧ ಮಾಡೋಕೆ ದೇವರ ಮಕ್ಕಳ ಮುಂದೆನೆ ಬರುತ್ತಾನೆ. ಆದ್ರೆ ಕೈಗೊಂಡು ನಡೆಯುವವರು ಅವರು ಆರಾಮಾಗಿ ನಿಂತಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅವರಿಗೆ ಭಯವೇ ಇಲ್ಲ, ಅವರಿಗೆ ಕೊರತೆ ಇಲ್ಲ, ಯಾವುದಕ್ಕೂ ಅವರು ಅಂಜನೆ ಇದ್ದಾರೆ. ಹಲ್ಲೆಲೂಯ. 14ನೇ ಪ್ರಕಟಣೆ 14:12 ವಚನ. ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲೆ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ. ನೋಡಿದ್ರ ಎಷ್ಟು ತಾಳ್ಮೆ ಇರುತ್ತೆ ಅವರಿಗೆ. ಯಾವುದಕ್ಕೂ ಭೂಕಂಪ ಆಗ್ತಾ ಇದ್ರು ಕೂಡ ನಿನ್ಗೇನು ಭಯ ಇಲ್ಲ. ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ, ಬಿಲ್ಡಿಂಗ್ ಅಲ್ಲಿ ಎಲ್ಲ ಆಚೆ ಹೋಗ್ತಾ ಇದ್ರು ದೇವ್ರ ಮಕ್ಕಳು, ಅಲ್ಲೇ ಇರ್ತಾರೆ, ಭಯ ಇಲ್ಲ. ಹಲ್ಲೆಲೂಯ. ಯಾಕೆ ಭಯ ಇಲ್ಲ? ಬಿಲ್ಡಿಂಗ್ ಅಲ್ಲಿ ಇದ್ರು ಸಾಹಿತ್ಯ, ಆಚೆ ಹೋದ್ರು ಸಾಹಿತ್ಯ, ಅದೇ ಭೂಕಂಪ. ಹಲ್ಲೆಲೂಯ. ಆದ್ರೆ ಕಾಲವು ಸಮೀಪಿಸುತ್ತಿದೆ. ನಾವೆಲ್ಲ ಆತನ ಜೊತೆಲಿ ಇರೋ ಕಾಲವು ಸಮೀಪಿಸುತ್ತಿದೆ. ಹಲ್ಲೆಲೂಯ. 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 ನಾವು ದೇವರ ಮಕ್ಕಳು, ಯಾವ ಸಂಕೋಚವೂ ಇಲ್ಲ, ಯಾವುದಕ್ಕೂ ಭಯ ಇಲ್ಲ. ನಮ್ಮ ಮಕ್ಕಳ ಮೇಲೆ ಕೂಡ ನಮ್ಗೆ ಯಾವ ಒಂದು ಭಯ ಇಲ್ಲ. ಯಾಕಂದ್ರೆ ಅವ್ರು ಬೆಳೆಸ್ತಾರೆ. ಯಾವತ್ತೂ ಅಷ್ಟೇ ಕೆಲವರು ಹೆಣ್ಣು ಮದುವೆ ಆಗಿ ಮಕ್ಕಳು ಕೆಲವರು ಉಡ್ಸಕ್ ಬಂತು, ಆದ್ರೆ ಬೆಳೆಸಕ್ ಬರ, ಆದ್ರೆ ದೇವರು ಬೆಳೆಸ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಎಲ್ಲವನ್ನೂ ನೋಡುವವನಾಗಿದ್ದಾನೆ, ಎಲ್ಲವನ್ನೂ ಕಾಪಾಡುವವನಾಗಿದ್ದಾನೆ. ಕೂತಿರುವಾಗ, ಮಲಗುವಾಗಲೂ, ಹೇಳುವಾಗಲೂ ಏನೇನ್ ಕೊಡ್ಬೇಕು ಎಲ್ಲ ಲಿಸ್ಟ್ ಹಾಕಿ ಇಟ್ಕೊಂಡಿದ್ದಾರೆ ದೇವರು. ಆದ್ರೆ ನಾವು ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕು, ಅದನ್ನ ಪಡ್ಕೊಳ್ಳೋ ಭಾಗ್ಯ ನಮ್ಗೆ ಇರ್ಬೇಕು. ಯಾಕಂದ್ರೆ ನಾವು ಇವತ್ತು ಪಡ್ಕೊಳ್ತಾ ಇದೀವಿ, ಅದಕ್ಕೆ ಹೇಳ್ತಾ ಇದ್ದೀವಿ. ಹಲ್ಲೆಲೂಯ. ನೀವು ಯೋಚನೆ ಮಾಡಿ ನೋಡಿ, ಹುಟ್ಟಿದಂತಿನಿಂದ ಯೇಸು ಸ್ವಾಮಿಯನ್ನು ತಿಳಿಯದೇವರೆಗೂ ನೀವು ಹೇಗಿದ್ರಿ? ವ್ಯತ್ಯಾಸವಾಗಿದ್ರಿ. ನೀವು ಯಾರು ಮುಟ್ಟಿದ್ರು ಕೇರ್ ಮಾಡ್ತಾ ಇದ್ದೀರಿ, ನಿಂದೇ ಒಂಥರ ಲೈಫ್ ಇತ್ತು. ಆದ್ರೆ ಯೇಸು ಸ್ವಾಮಿ ಕಂಡ ದಿವಸದಿಂದ ನಿನಗೆ ಗೊತ್ತಿಲ್ಲ ಯಾಕೆ ನೀನು ಹೀಗಿದ್ಯಾ. ಕೋಪ ಬರೆಸಿದ್ರು ಕೋಪ ಬರಲ್ಲ, ನಿನ್ ಮೇಲೆ ದ್ವೇಷ ಸಹಿದ್ರು ನೀನ್ ಅವ್ರ ಮೇಲೆ ದ್ವೇಷ ಇಡಲ್ಲ. ನಿನಗೆ ಆಶ್ಚರ್ಯ, ನಾನು ಈ ತರ ಇರ್ಲಿಲ್ವಲ್ಲ, ಹೇಗೆ ಅದೇ ದೇವರವರ. ಹಲ್ಲೆಲೂಯ. ಅದು ನಿನಗೆ ಗೊತ್ತಿಲ್ದಿರ ಆಪರೇಟ್ ಆಗ್ತಾ ಇದೆ, ನಿನಗೆ ಗೊತ್ತಿಲ್ದಿರ ಕಂಟ್ರೋಲ್ ಬರ್ತಾ ಇದೆ, ನಿನಗೆ ಗೊತ್ತಿಲ್ದಿರ ಭಯಂಕರ ಕೋಪ ಅದೇ ಶಾಂತವಾಗುತ್ತಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಸಂತೋಷವಾಗಿದ್ದೀರೋ?
32 ತಂದಿದ್ದೀರೋ? ನಿಮ್ಮನ್ನೆಲ್ಲ ನಗ್ಸು ಒಂದ್ ಲೆವೆಲ್ ತರೋದ್ರೊಳಗೆ ಬೋಧಕನ್ನು ನೀರ್ ಹಾಕ್ಬಿಡ್ತಾನೆ. ಡಾಕ್ಟರ್ ಕೈಲಿ ಕಂಡಿರ್ಲಿಲ್ಲ, ನಮ್ ಡಾಕ್ಟರ್ ಕೈಲಿ ಗೊತ್ತು. ಏನ್ ಹೇಳಿದ್ರು, ಮನೆಯಲ್ಲೇ ಬೆಡ್ ರೆಸ್ಟ್ ತಗೊಳ್ಳೋ, ಯಾಕೋ ದುಡ್ಡು ಕೊಟ್ಟು ತಗೊಳ್ತೀಯ. ಮನೆಯಲ್ಲಿ ಗ್ಲೂಕೋಸ್ ಹಾಕಿ ಕುಡಿಯೋ, ಯಾಕೋ ಕೈ ಗ್ಲೂಕೋಸ್ ಹಾಕೊಂಡು ಚುಚ್ಕೊಂತೀಯ. ಎಷ್ಟೊಂದು ಅರ್ಥಪೂರ್ವಕವಾಗಿ ದೇವರು ಮಾತಾಡ್ತಾರೆ. ನಾನೇ ಪರಮ ವೈದ್ಯನು, ನಿನ್ನನ್ನು ಸೃಷ್ಟಿಸಿದ ಸಕಲವನ್ನು ನೋಡಿಕೊಳ್ಳುವವನು ನಾನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಕೆಲವು ಸಲ ದೇವ್ರನ್ನ ಮರ್ತ್ಬಿಡ್ತೀವಿ, ಅದಕ್ಕೆ ಪ್ರಾಬ್ಲಮ್ಸ್ ಬರುತ್ತೆ. ಚಿಕ್ಕದಕ್ಕೂ ದೇವ್ರ ಕೈಲಿ ಆಗುತ್ತಾ? ದೇವ್ರನ್ನ ಮರ್ತ್ಬಿಟ್ರು, ನನ್ನ ದೇವ್ರ ಕೈ ಬಿಟ್ಬಿಟ್ರು. ನಾವು ದೇವ್ರು ಚೆನ್ನಾಗಿದ್ರೆ ನಮ್ಮ ಯಜಮಾನ್ರು ಯಾಕೆ ಸಾಯ್ತಾ ಇದ್ರು? ದೇವ್ರು ಚೆನ್ನಾಗಿದ್ರೆ ನಮ್ಗೆ ಯಾಕೆ ಇಂತ ಸೊಸೆ ಸಿಗ್ತಾ ಇತ್ತು? ದೇವ್ರು ನನ್ನ ಜೊತೆಲಿ ಇದ್ದಿದ್ರೆ ನನ್ಗೆ ಯಾಕೆ ಇಂತ ಹೆಂಡತಿ ಸಿಗ್ತಾ ಇತ್ತು? ದೇವ್ರು ನನ್ ಚೆನ್ನಾಗಿದ್ದಿದ್ರೆ ನಮ್ಗೆ ಯಾಕೆ ಇಂತ ಅಮ್ಮ ಅಪ್ಪ ಕೊಡ್ತಾ ಇದ್ರು? ಎಲ್ಲಾ ತರಾನು ಮಾತಾಡ್ತಾರೆ, ಎಲ್ಲಾ ತರಾನು ಮಾತಾಡ್ತಾರೆ. ಪ್ರಪಂಚ ಹಂಗೆ, ಪ್ರಪಂಚ ಯಾವಾಗ್ಲೂ ಬಡುತ್ತಾನೇ ಇರೋದು. ಅವ್ರ ಕೆಲಸ ಏನಾದ್ರೂ ಒಂದು ಬಡುತ್ತಾನೇ ಇರೋದು. ಆದ್ರೂ ದೇವ್ರ ಮೌನವಾಗಿದ್ದು ನಿಮ್ಗೆಲ್ಲ ಕೊಡ್ತೀವಿ, ಭಯ ಪಡ್ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮನುಷ್ಯನ್ಗೆ ಸಿಕ್ಕಿರೋದು ಯಾರು ಸಿಕ್ಕಿಲ್ಲ, ದೇವರೇ ಸಿಕ್ಕಿರ್ತಿದ್ರು. ಏನಾದ್ರೂ ಆಗ್ಲಿ, ದೇವ್ರಿಗೆ ಕಣ್ಣಿದ್ಯಾ, ಮೂಗಿದ್ಯಾ, ಕಾಲಿದ್ಯಾ? ಹಂಗಿದ್ದಿದ್ರೆ ಯಾಕೆ ಭೂಕಂಪ ಆಗ್ತಾ ಇತ್ತು? ಈ ಕ್ವಶನ್ ಕೇಳ್ತಾರೆ. ಅವನ್ನೆಲ್ಲ ಕಾಪಾಡ್ಬೋದಾಗಿತ್ತಲ್ಲ, ಅವನ್ನೆಲ್ಲ ರಕ್ಷಿಸಬಹುದಾಗಿತ್ತಲ್ಲ. ನೋಡಿ, ಬೈಬಲ್ ಅಲ್ಲಿ ಏನಿದೆಯೋ ಅದನ್ನ ಯಾರು ಅಳಿಸಕ್ಕೆ ಆಗೋಲ್ಲ. ಅದೇನೇನ್ ಬರ್ದಿದ್ಯೋ ಅದು ನೆರವೇರ್ತಾ ಇರುತ್ತೆ. ಹಲ್ಲೆಲೂಯಾ. ಆದ್ರೂ ಚಾನ್ಸ್ ಕೊಟ್ಟಿದ್ದಾರೆ. ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ ನನ್ನ ಮಗ ಬರ್ತಾನೆ, ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ ನನ್ನ ಮಗಳು ಬರ್ತಾಳೆ. ನಾನು ಆಶೀರ್ವಾದ ಮಾಡಕ್ಕೆ ನಾನು ಬಲಿಪೀಠದಿಂದ ಕಾಯ್ತಾ ಇದ್ದೀನಿ, ಆದ್ರೆ ತೆಗೆದುಕೊಳ್ಳಕ್ಕೆ ಯಾರು ಇಲ್ಲ. ಎಷ್ಟೊಂದು ದುಃಖ ಅಲ್ವಾ? ಎಷ್ಟೊಂದು ದುಃಖ. ದೇವ್ರು ಕೊಡಕ್ಕೆ ಸಿದ್ಧವಾಗಿದ್ದಾರೆ, ಆದ್ರೆ ಜನಗಳು ತಗೊಳಕ್ ಇಷ್ಟ ಇಲ್ಲ. ದೇವ್ರು ದುಡ್ಡು ಕೊಡ್ತಾರೆ, ಒಬ್ರು ದುಡ್ಡು ಬರ್ತಾರೆ. ದೇವ್ರು ದುಡ್ಡು ಕೊಡ್ತಾರೆ, ಟುಸ್ ಅಂತ ಸಿಗರೇಟ್ ಹೊಡಿತಾರೆ. ದೇವ್ರು ದುಡ್ಡು ಕೊಡ್ತಾರೆ, ಪಾನ್ ಪರಾಗ ಹಾಕ್ತಾರೆ. ದೇವ್ರು ಊಟ ಮಾಡಯ್ಯ, ದೇವ್ರು ಕೊಟ್ಟಿರೋ. ಯೋಚನೆ ಮಾಡಿ ನೋಡಿ. ನಮ್ದು ದೃಷ್ಟಿಗೆ ಇಟ್ಕೊಂಡು ದೇವ್ರನ್ನ ಬೈದ್ರೆ ಏನ್ ಪ್ರಯೋಜನ? ಫಸ್ಟ್ ಚೇಂಜ್ ಆಗು ನೀನು. ಬಿಟ್ಬಿಡಲ್ಲ, ಕೆಟ್ಟ ಅಭ್ಯಾಸ ಬಿಟ್ಬಿಡು, ಒಳ್ಳೆ ಅಭ್ಯಾಸ ಹಿಡ್ಕೋ, ಒಳ್ಳೆ ದೇವ್ರು ಸಿಗ್ತಾರೆ. ಹಲ್ಲೆಲೂಯಾ. ನೋಡಿ, ಬಹಳ ಜನ ದೇವರೇ ಗೊತ್ತಿಲ್ಲ, ಕಂಡು ದೇವ್ರ ಹತ್ರ ಮುಗಿದ್ದಾರೆ, ಆದ್ರೆ ಅವ್ರ ಕ್ಯಾರೆಕ್ಟರ್ ಒಂದೂ ಚೆನ್ನಾಗಿಲ್ಲ. ಒಂದು ದೇವರ ಹತ್ರ ಹೋದ್ರೆ ಫಸ್ಟ್ ಮಗುನ ಬಲಿ ತಗೊಳುತ್ತೆ, ಒಂದ್ ದೇವ್ರ ಹತ್ರ ಹೋದ್ರೆ ರಕ್ತ ಕುಡಿಯುತ್ತೆ, ಒಂದು ದೇವ್ರ ಹತ್ರ ಹೋದ್ರೆ ತಲೆ ಕತ್ತರಿಸುತ್ತೆ. ಬಹಳ ಜನ ಕೇಳೋದನ್ನ ನಾವು ಕ್ವಶನ್ ಕೇಳಿದ್ರು. ಒಂದು ಕ್ವಶನ್ ನಿಮ್ಗೆ ಹೇಳ್ತೀನಿ ನೋಡಿ. ಎಲ್ಲಾ ದೇವ್ರ ಹತ್ರ ಒಂದೊಂದು ಆಯುಧ ಇದೆ. ಏನಕ್ಕೆ ಗೊತ್ತಾ? ನಮ್ಮನ್ನ ಕಾಪಾಡಕ್ಕಲ್ಲ, ಅವ್ರನ್ನ ಕಾಪಾಡ್ಕೊಳ್ಳಕ್ಕೆ ಇಟ್ಕೊಂಡಿದೆ. ಹಲ್ಲೆಲೂಯಾ. ನಮ್ಮ ದೇವರು ವಾಕ್ಯ ಹೇಳಿದ್ರೆ ಸಾಕು, ನುಚ್ಚು ನೂರಾಕ್ಬಿಡುತ್ತೆ ಭೂಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ಮಂತ್ರ ಮಾಡ್ಬೇಕಂತೆ, ಏನೋ ಕೈ ಯಾವ್ದು, ಯಾಕ್ರಿ ಭಯ ಪಡ್ಬೇಕು? ಅವ್ನು ಏನ್ರಿ ಮಾಡಕ್ಕಾಗ? ನಮ್ ದೇವ್ರು ನಮ್ ಜೊತೆ ಇರೋವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನೇ ಕಾಲತ್ರ ಬಿದ್ದಿರುವಾಗ ಸಾಮಾನ್ಯ ಮಂತ್ರವಾದಿಗೆ ನಾವ್ ಯಾಕೆ ಭಯ ಪಡಬೇಕು? ಆ ಸೈತಾನನು 33 ಕೋಟಿ ದೇವರುಗಳನ್ನು ಸೃಷ್ಟಿ ಮಾಡಿ ಪ್ರಪಂಚನ ಯಾಮರ್ಸ್ತಾ ಇದ್ರೆ ನಾವು ಯಾಕೆ ಯಾಮಾರ ಹೋಗ್ಬೇಕು? ಹಲ್ಲೆಲೂಯಾ. ಇವಾಗಲೂ ಪ್ರಪಂಚಕ್ಕೆ ಗೊತ್ತು, ಯಾವ ಕಲ್ಲು ಮಾತಾಡಲ್ಲ, ಆದ್ರೆ ಕಲ್ಲಿಗೆ ಆಭರಣಗಳನ್ನು ಹಾಕಿ ದೇವರು ದೇವರು ಎಂದು ಪೂಜಿಸುತ್ತಿದ್ದಾರೆ. ಆ ಕಲ್ಲುಗಳನ್ನ ನಾವು ಹೊತ್ಕೊಂಡು ಹೋಗ್ಬೇಕು ಹೊರತು ಆ ಕಲ್ಲು ನಮ್ಮನ್ನ ಹೊತ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ ದೇವರು ನಮ್ಮನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಕೈಗಳನ್ನು ತಟ್ಟಿ. ಹುಬ್ಳಿಯಲ್ಲಿ ಪ್ರಸಂಗ ಮಾಡುವಾಗ ದೊಡ್ಡ ಸಮ್ಮುಖ ಸೇರಿತ್ತು. ಅವಾಗ ಹೋದವಾಗ ಏನ್ ಹೇಳಿದ್ರು ಗೊತ್ತಾ? ಒಬ್ಬೊಬ್ರು ಏನಪ್ಪ ಇಂಥ ಒಂದು ಪ್ರೀಚರ್ನ ಕರೆಸ್ಬಿಟ್ಟು ಇನ್ನೂ ಚೆನ್ನಾಗಿ ಅರೇಂಜ್ ಮಾಡಿದ್ರೆ ಚೆನ್ನಾಗಿತ್ತು. ಎಂತ ಲಾಸ್ ನಮ್ಗೆ, ಎಂತ ಬೋಧನೆ ನಮ್ ಜೀವಿತದಲ್ಲೇ ಸಿಗ್ತಾ ಇರ್ಲಿಲ್ವಲ್ಲ, ಯಾಕೆ
ಯಾಕೆ ಅಂತ ಒಂದು ಪ್ರೀಚರ್ನ ಕರೆಸ್ಬಿಟ್ಟು ನಾವು ಇಷ್ಟು ಚಿಕ್ಕ ಊಟ ಇಟ್ವಿ ಎಂದು ಮಾತಾಡಿಕೊಂಡರು. ಯಾಕೆ ಗೊತ್ತಾ, ಎಂತ ಬೋಧನೆ ನಿಮ್ಗೆಲ್ಲೂ ಸಿಗಲ್ಲ. ತನ್ನ ಹೆಮ್ಮೆಗೋಸ್ಕರ ತನ್ನ ಆಲಯ ಬೆಳೀಲಿ, ತನ್ನ ಜನರು ಬರ್ಲಿ, ಕಾಣಿಕೆ ಚೆನ್ನಾಗಿ ಹಾಕಿದ್ರೆ ಸಾಕು ಎಂಬುದಾಗಿ ಪ್ರಪಂಚ ಇವತ್ತು ಜೀವಿಸ್ತಾ ಇದೆ. ವಾಕ್ಯಕ್ಕೋಸ್ಕರ ಜೀವಿಸ್ತಾ ಇಲ್ಲ. ವಾಕ್ಯವನ್ನು ವಾಕ್ಯವಾಗಿ ಹೇಳಬೇಕು, ಆಗ್ಲೇ ಅದು ಬಿಡುಗಡೆ ಆಗುತ್ತದೆ ಎಂದು ಹೇಳೋರು ಬಹಳ ಕಡಿಮೆ. ಪ್ರೀತಿಯ ಸಹೋದರ ಸಹೋದರರೇ, ಚಿಕ್ಕಂದಿನಿಂದ ನಾನು ಸಾವುಕಾರನಾಗಿ ಬೆಳೆದಿರೋದ್ರಿಂದ ದುಡ್ಡು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀವೆಲ್ಲರೂ ದೇವರ ರಾಜ್ಯಕ್ಕೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜನಗಳು ಎಷ್ಟು ಕಡಿಮೆ ಆಗಿದ್ರು, ಎಷ್ಟು ದುಡ್ಡು ಹಾಕಿದ್ರು ಹಾಕ್ಬಿಡ್ತಾರೆ. ಆದ್ರೂ ಬೇಡ, ದೇವರು ಕೊಟ್ಟಿದ್ರಲ್ಲಿ ತೃಪ್ತಿಯಾಗಿದ್ದೇವೆ. ಹಲ್ಲೆಲೂಯಾ. ನಾನು ಸಂಪಾದನೆ ಮಾಡುವನೇ ಹಣನೇ ನನಗೆ ಜಾಸ್ತಿ. ಅದಕ್ಕೆ ಇದು ಅನೇಕ ಜನರಿಗೆ ದಾನ ಧರ್ಮಗಳು ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಇದರಲ್ಲೇ ನಾವು ಮೇಲ್ಭಾಗ್ಯ ಕಟ್ಟಿದ್ದೇವೆ. ಯಾಕಂದ್ರೆ ಅಕಸ್ಮಾತ್ ಜನಗಳು ಸಂಖ್ಯೆ ಮೇಲೆ ಸಂಖ್ಯೆ ಬರ್ತಾ ಇದ್ರೆ ಅವನ ಮೇಲೆ ಕೂಡಿಸ್ಬಿಟ್ಟು ಟಿವಿ ಹಾಕ್ಬಿಡೋಣ ಅಂತ, ಇಲ್ಲಿ ಬೋಧನೆ ಮಾಡೋದಲ್ಲಿ ಕಾಣಿಸ್ಲಿ ಅಂತ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತದೆ ಸಭೆ. ಯಾಕಂದ್ರೆ ಈ ಸಭೆ ವಾಕ್ಯದಿಂದ ಬೆಳೀತಾ ಇದೆ, ಎಂದಿಗೂ ಬಿದ್ದೋಗಲ್ಲ. ಎಷ್ಟೋ ಸಭೆಗಳು ಬಿದ್ದೋಗಿದೆ. ಕಾರಣ ಅಲ್ಲಿ ಏನಲ್ಲಿ ಕಟ್ಟಿಲ್ಲ, ಅವರು ವಾಕ್ಯದಿಂದ ಕಟ್ಟಿಲ್ಲ. ಎಷ್ಟೋ ಕೊರಿಯನ್ ಸಭೆ ಇವತ್ತು ಜನ ಇಲ್ಲ. ಯಾಕಂದ್ರೆ ಅವರು ವಾರ ವಾರ ಊಟ ಹಾಕಿ ಬೆಳೆಸ್ತಾ ಇದ್ರು. ಇವತ್ತು ಅವ್ರು ಕೊರಿಯನ್ಸ್ ಎಲ್ಲ ಹೋಗ್ಬಿಟ್ಟು ಊಟ ಹಾಕದೆ ಜನ ಇಲ್ಲ. ಅದೇ ನೀನು ವಾಕ್ಯ ಹಾಕಿದ್ರೆ ಊಟ ಹಾಕೋ ಆಗ್ತಿಲ್ಲ. ಜನ ದೇವರ ಹತ್ರ ಇರ್ತಾ ಇದ್ರು, ಕೈಗಳನ್ನು ತಂದಿದ್ರು. ಈ ಆಲಯದಲ್ಲಿ ಕೂಡ ವಾರ ವಾರ ಊಟ ಹಾಕ್ಬೋದು. ಯಾಕೆ ಗೊತ್ತಾ ಹಾಕಲ್ಲ? ನಮ್ಮ ಜನಗಳಿಗೆ ದರಿದ್ರ ಬಂದಿಲ್ಲ. ನಮ್ಮ ಜನಗಳಿಗೆ ಯಾವ ಊಟ ಕೊರತೆ ಇಲ್ಲ. ಗಂಜಿ ಆದ್ರೂ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಮ್ ಸಂತೋಷ. ಫಂಕ್ಷನ್ಸ್ ಮಾಡೋದು, ನಾವೆಲ್ಲ ಸಂತೋಷವಾಗಿರೋದಕ್ಕೆ ಅದೆಲ್ಲ ಮಾಡ್ತೀವಿ. ಹಲ್ಲೆಲೂಯಾ. ನಮ್ಗೆ ಅದೇ ಆಧಾರವಲ್ಲ, ನಮ್ಗೆ ವಾಕ್ಯವೇ ಆಧಾರ. ವಾಕ್ಯವೇ ಜೀವ, ವಾಕ್ಯವೇ ಬಲ, ವಾಕ್ಯವೇ ಚೈತನ್ಯ, ವಾಕ್ಯವೇ ಕೈ ಚತುರ, ವಾಕ್ಯವೇ ಹೊಸ ಬಲ, ವಾಕ್ಯವೇ ನಮ್ಮನ್ನು ನಡೆಸೋದು. ಹಲ್ಲೆಲೂಯಾ. ವಾಕ್ಯದಿಂದಲೇ ಭೂಮಿ ಆಕಾಶಗಳು ನಿರ್ಮಿತವಾದವು. ವಾಕ್ಯದಿಂದಲೇ ನಕ್ಷತ್ರಗಳು, ಸೂರ್ಯ ಚಂದ್ರ ಎಲ್ಲವೂ ಬಂದಾಯಿತು. ಆ ವಾಕ್ಯದಿಂದ ಕಟ್ಟಿದಂತ ಭೂಮಿ ಮತ್ತು ನಕ್ಷತ್ರಗಳನ್ನ ಜನಗಳು ಭೂಮಿನ ಭೂತಾಯಿ ಅಂತಾರೆ. ಬುದ್ಧಿ ಇಲ್ಲ ನೋಡಿ. ಜನಗಳು ಮಾಡ್ಕೊಂಡಿರೋದು ಒಂದೊಂದು ವಸ್ತುನ ಇವರು ದೇವರ ಹೆಸರು ಇಟ್ಬಿಟ್ಟು ಅದನ್ನ ದೇವರು ಅಂತ ಇದ್ದಾರೆ. ಆದ್ರೆ ನನ್ನನ್ನು ನಿನ್ನನ್ನು ವಾಕ್ಯದಿಂದ ಮಾಡಿದ ದೇವರನ್ನು ಮರೆತು ಬಿಟ್ಟಿದ್ದಾರೆ. ವಾಕ್ಯ ಹೇಳುತ್ತದೆ, ನಾನಲ್ಲದೆ ಬೇರೆ ದೇವರುಗಳು ಇರಲೇ ಬಾರದು. ಹಲ್ಲೆಲೂಯಾ. ನಾನು ನಾನಾಗೇ ಇದ್ದೇನೆ. ಹಲ್ಲೆಲೂಯಾ. ನನ್ನ ಮುಂದೆ ಯಾರು ನಿಲ್ಲಲಾರರು. ನಾನೇ ದೇವನು, ನಾನೇ ಶರಣನು. ಇಂಥ ದೇವರಯ್ಯ. ಇದನ್ನು ಬೋಧನೆ ಮಾಡದೆ ನೀನು ಆ ದೇವ್ರ ಪೂಜೆ ಮಾಡಿದ್ರು ಪರವಾಗಿಲ್ಲವಾ, ಆದ್ರೆ ನೀನ್ ಚರ್ಚಿಗೆ ಬರ್ತಾ ಏನ್ರಿ ಐಸ್ ಕ್ರೀಮ್ ಯೋಚನೆ ಮಾಡಬೇಕು. ಬಿಡುಗಡೆ ಆಗೋದು ಈ ದೇವರಿಂದಲೇ ಎಂದು ಗೊತ್ತಿದ್ದು ಕೂಡ ನಾನು ತಪ್ಪು ಬೋಧನೆ ಮಾಡಕ್ಕಾಗಲ್ಲ. ನಿಮಗೆ ಒಳ್ಳೇದಾಗ್ತಾ ಇದೆ, ಅದನ್ನ ನಾನು ತೆಗೆಯಕ್ಕಾಗಲ್ಲ, ಆಗ್ಲೇಬೇಕು. ಯಾಕಂದ್ರೆ ನಾವು ಇಟ್ಕೊಂಡಿರೋದು ದೇವರು ಒಳ್ಳೆ ದೇವರು. ಹಲ್ಲೆಲೂಯಾ. ಆತನ ಹತ್ರ ಕೆಟ್ಟದ್ದನ್ನೋದು ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜಾಗದಲ್ಲಿ ಇನ್ನೊಂದು ವಚನವನ್ನು ತೆಗೆದುಕೊಳ್ಳಿರಿ. 2 ಯೋಹಾನ 3 ಯೋಹಾನ 3ನೇ ವಚನ. ಸಹೋದರರು, ಹಾಗಾಗಿ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ ನೀನು ಸತ್ಯವಂತನಾಗಿ ನಡೆಯುವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ನೋಡಿದ್ರ, ದೇವರು ಇವತ್ತು ಏನ್ ಇಷ್ಟಪಡ್ತಾರೆ? ನಾವು ಸತ್ಯವಾಗಿ ನಡೆಯೋದ್ರಿಂದ ದೇವರು ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ನೋಡಿ, ಇಲ್ಲಿರುವಂತ ನಾವು ಅನೇಕ ಜನ ಕೆಲಸ ಮಾಡ್ತಾ ಇದ್ದೀವಿ. ಕ್ಯಾಪ್ ಇಟ್ಕೊಳ್ಳಿ. ಲಂಚ ತಗೋಬೇಕಾದ್ರೆ ಎಷ್ಟೋ ತಗೋ, ಆದ್ರೆ ಮಾಡಲ್ಲ. ಯಾಕೆ ಮಾಡಲ್ಲ? ನಮ್ಮಲ್ಲಿ ಸತ್ಯ ದೇವರಿದ್ದಾರೆ. ಹಲ್ಲೆಲೂಯಾ. ಆ ಸತ್ಯದಲ್ಲಿರುವವರು ಅಸತ್ಯಕ್ಕೆ ಕೈ ಚಾಚಲ್ಲ.
ಅನ್ಯಾಯಕ್ಕೆ ಕೈ ಚಾಚಲ್ಲ, ಅಕ್ರಮಗಳಿಗೆ ಕೈ ಚಾಚಲ್ಲ, ದರಿದ್ರಗಳಿಗೆ ಕೈ ಚಾಚಲ್ಲ. ಇವತ್ತಿಂತ ಒಂದು ಚಿಕ್ಕದಲ್ಲಿ ಬಂದವರಿಗೆಲ್ಲ ಅದ್ಭುತ ಆಗ್ತಾ ಇದೆ ಅಂದ್ರೆ ಏನು ಗೊತ್ತಾ? ಸತ್ಯವಾಕ್ಯ ಇಲ್ಲಿದೆ. ಹಲ್ಲೆಲೂಯಾ. ನೀವು ಕೇಳುತ್ತಿರುವಾಗಲೇ ನಿಮ್ಮ ಹೃದಯವು ಕರ್ತನಲ್ಲಿ ಹರ್ಷಗೊಳ್ಳುತ್ತದೆ. ಹಲ್ಲೆಲೂಯಾ. ಇನ್ನೊಂದು ವಚನ ತೆಗೆದುಕೊಳ್ಳಿರಿ. ಹಲ್ಲೆಲೂಯಾ. ದೇವರು ತುಂಬಾ ಒಳ್ಳೆಯದನ್ನೇ ಮಾಡುತ್ತಿದ್ದಾನೆ, ಒಳ್ಳೆಯದನ್ನೇ ಬಯಸ್ತಾ ಇದ್ದಾನೆ, ಒಳ್ಳೆಯದನ್ನೇ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 1 ಯೋಹಾನ 2ನೇ ಅಧ್ಯಾಯ 5ನೇ ವಚನ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲನ ಪ್ರೀತಿ ಪರಿಪೂರ್ಣವಾಗಿದೆ. ಇದರಿಂದ ಆತನಲ್ಲಿ ದೇವರೆಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡಿರುವ ನಾಗಿದೆಯೆಂದು ಹೇಳುವವನು ಕ್ರಿಸ್ತನ ನಡೆದಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ನಿನ್ ಲೈಫ್ ಅಲ್ಲಿ ಜೀಸಸ್ ಬಂದ್ಮೇಲೆ ನಿನ್ಗೆ ತಪ್ಪು ಮಾಡ್ಬೇಕಂದ್ರೂ ಮಾಡಕ್ಕ. ಯೇಸು ಸ್ವಾಮಿ ನಡೆಯೋ ತರ ನೀನ್ ನಡೀತೀರಾ, ಅದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ನೋಡಿ, ಯೇಸು ಸ್ವಾಮಿ ವಾಕ್ಯಗಳನ್ನು ಓದ್ಬಿಟ್ಟು ಅದನ್ನ ಬೋಧಿಸ್ತಾ ಇದ್ದ ಗಾಂಧಿ. ಆದ್ರೆ ನೀವು ಯೇಸು ಬಗ್ಗೆ ಹೇಳಿ ನೋಡಿ, ಏನ ಗಾಂಧಿ ತರ ಇರ್ತೀಯ ಅಂತ ಮಾಡ್ಬೇಕು. ಗಾಂಧಿ ಮಾತು ಯಾಕೆ ಕೇಳಿದ್ ಹೇಳಿ? ಯಾಕೆ ಕೇಳಿದ್ರು? ಭಯಂಕರ ಸಾಹುಕಾರ, ರಿಚೆಸ್ಟ್ ಮ್ಯಾನ್. ಅದಕ್ಕೆ ಜನ ನಂಬಿದ್ರು. ಅದೇ ಇವ್ರು ಬಡವರಾಗ್ಬಿಟ್ಟು ಸಾಹುಕಾರ ಆದ್ರಂದ್ರೆ ಯಾರು ನಂಬಲಿಲ್ಲ. ಆದ್ರೆ ಈತನ ಬೋಧನೆ ಮಾಡ್ದ. ಒಬ್ಬ ಇನ್ನೂ ಇದ್ದಾನೆ, ಸಾಯ್ಲಿಲ್ಲ. ಒಬ್ಬ ಮುದುಕ ಇನ್ನೂ ಇದ್ದಾನೆ, ಗಾಂಧಿ ಜೊತೆ ಇದ್ದ. ಅವ್ನ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅವನ ಪಕ್ಕದಲ್ಲೇ ಇದ್ದಂತೆ ಸಾಯಿಸೋವಾಗ ಹಾಯ್ ರಾಮ್ ಅಂತ ಹೇಳಿಲ್ವಂತೆ, ಹಾಯ್ ಗಾಡ್ ಅಂದಂತೆ. ನೋಡಿದ್ರ ಪ್ರೂಫ್ಸ್? ಸುಮ್ಮನೆ ಮೆಲ್ಲಿಗೆ ಇವ್ರೆ ಪ್ರಚಾರ ಮಾಡ್ಬಿಟ್ರು ಹಾಯ್ ರಾಮ್ ಅಂತ. ಅವ್ರು ಹಾಯ್ ರಾಮ್ ಹೇಳಿಲ್ವಂತೆ. ಸಾಯುವಾಗ ಓ ಗಾಡ್ ಅನ್ಸತ್ತಂತೆ. ಕೈಗಳನ್ನು ತಟ್ಟಿರಿ. ನೋಡಿದಿರಾ? ಇವತ್ತು ಗಾಂಧಿ ಬಂದು ಬರೀ ಯಾವುದನ್ನು ಹೇಳ್ತಾ ಇದ್ದ ಗೊತ್ತಾ? ಮತ್ತಾಯು 5, 6, 7 ಬಾಯಿಪಾಠ ಮಾಡ್ಕೊಂಡ. ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸು ಅಂತ ಹೇಳ್ತಾ ಇದ್ದ. ಯಾರು ಹೇಳಿದ್ದು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇಲೆ ಅವನ್ ಸತ್ರ ನನ್ಗೇನಂತೆ, ನನ್ನ ದೇವರು ಎದ್ದಿದ್ದಾರೆ. ಕೈಗಳನ್ನು ತಟ್ಟಿರಿ. ಈ ಭೂಮಿಯಲ್ಲಿ ಎప్పుడు ಜನಿಸಿದರು, ಮನುಷ್ಯ ಸಂಪರ್ಕವಿಲ್ಲದೆ. ಆದ್ರೆ ಅದು ಸ್ಟೋರಿ ಎಪಿಕ್. ಆದ್ರೂ ಕೂಡ ಮಹಾಭಾರತದಲ್ಲಿ ಮನುಷ್ಯ ಕನೆಕ್ಷನ್ ಇಲ್ದಿರ ಹುಟ್ಟಿರೋದು ಯಾರು ಹೇಳಿ? ಯಾರು ಹೇಳಿ? ಮಹಾಭಾರತದಲ್ಲಿ ಕರ್ಣ. ಅವನು ಸೂರ್ಯನಿಂದ ಹಂಗೆ ಬೆಳಕು ಬಂದು ಹುಟ್ಟಿರೋದು. ಆದ್ರೆ ಕರ್ಣ ಸತ್ತ, ನಮ್ಮ ಯೇಸು ಎದ್ದ. ಕೈಗಳನ್ನು ತಟ್ಟಿರಿ. ಅದೇ ನಿಜ. ಯೇಸು ಸ್ವಾಮಿಗಳು ಮನುಷ್ಯ ಸಂಪರ್ಕವಿಲ್ಲದೆ ಹುಟ್ಟಿದ್ರು, ಆದ್ರೆ 3ನೇ ದಿನ ಎದ್ದಿದ್ದಾರೆ. ಕರ್ಣನ ಸಾಯಿಸಿದ್ದು ಯಾರು? ಅವನು ನಂಬಿದ ದೇವರೇ. ದೇವರೇ ದೇವರೇ ಕೊಂಡ ಕೃಷ್ಣ ಕೃಷ್ಣ ಅಂತ ಕೊಟ್ಟ ಕೈ ತಮಾರಂತ ಹೊಡೆಸ್ತಾ ಬಾಳದಲ್ಲಿ. ಯೋಚನೆ ಮಾಡಿ ನೋಡಿ. ನಂಬಿದ ದೇವರೇ ಅವ್ರು ಫುಲ್ ಮಹಾಭಾರತದಲ್ಲಿ ಇರೋರ್ನೆಲ್ಲ ಸಾಯಿಸ. ಈ ಕಳ್ಳನೇ ಏನ್ ಮಾಡ್ದ? ಅಣ್ಣ ತಮ್ಮಂದ್ರಿಗೆ ಜಗಳ ತಕೊಂಡ್ಬಂದು ಅವ್ರನ್ನ ಸಾಯಿಸ್ದ. ಅದೇ ಮಹಾಭಾರತ. ಬೇರೆ ಏನ್ ಸ್ಟೋರಿ ಇಲ್ಲ ಅಲ್ಲಿ. ಅದನ್ನು ವಾಲ್ಮೀಕಿ ಹೇಳಿದ್ದಾನೆ, ಇದು ನಡೆದಿಲ್ಲ, ಇದೊಂದು ಕತೆ, ಸುಮ್ಮನೆ ಬರ್ದಿಟ್ಟಿದೀನಿ. ಇವ್ರು ಪಿಕ್ಚರ್ ತೆಗೆದ್ಬಿಟ್ಟು ದೇವ್ರು ಮಾಡ್ಬೇಕಿಲ್ಲ, ಮೋಸ ಮಾಡಿದ್ದಾರೆ ಪ್ರಪಂಚದಲ್ಲಿ. ಯೇಸು ಸ್ವಾಮಿಗೂ ಕ್ರಿಸ್ತನಿಗೂ ಕೃಷ್ಣಗೂ ಕ್ರಿಸ್ತನಿಗೆ ಹೋಲಿಕೆ ಮಾಡ್ತಾರೆ. ಅದು ಹೋಲಿಕೆ ಆಗಲ್ಲ. ಕಳ್ಳ ಬೇರೆ, ಪರಿಶುದ್ಧ ಬೇರೆ. ಹಲ್ಲೆಲೂಯಾ. 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 ಪ್ರೀತಿಯ ಸಹೋದರ ಸಹೋದರರೇ, ಪ್ರತಿಯೊಂದು ವಾಕ್ಯಗಳು ನಾವು ಓದುತ್ತಿರುವಾಗ ಅದ್ಭುತಗಳು ಕಂಡು ಬರುತ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ದೇವರು ಅದ್ಭುತಗಳನ್ನು ಮಾಡುವ. 1 ಯೋಹಾನ 4ನೇ ಅಧ್ಯಾಯ 12ನೇ ವಚನವನ್ನು ಓದಿರಿ. 4:12. ದೇವರನ್ನು ಯಾರು ಎಂದು ನೋಡಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಲೇ ನಿಂತವಾಗುವ ಪ್ರೀತಿಯು
ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಹಲ್ಲೆಲೂಯಾ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರೆ ದೇವರು ನೋಡುವಂತ ಒಂದು ಸಂತೋಷ ನಮ್ಮಲ್ಲಿ ಉಂಟಾಗುತ್ತೆ. ನೋಡಿ, ನಿಮ್ ಮನೆಯಲ್ಲಿ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತೀವಿ, ಆದ್ರೆ ಏನಾದ್ರೂ ಒಂದ್ಸಲ ಏನಾದ್ರೂ ಅಂದ್ಬಿಟ್ರೆ ವರ್ಷಗಳ ಗಟ್ಟಲೆ ಮಾತಾಡೋದು. ಒಂದು ಮನೆಗೆ ಹೋಗಿದೆ ಪ್ರೇಯರಿಗೆ, ಅವ್ರು ಒಳ್ಳೆ ಆಲಯ, CPM ಚರ್ಚ್ ಅಂದ್ರೆ ಅವರು ಬಂದು ಸಿಲೋನ್ ಪೆಂಟೆಕಾಸ್ಟ್ ಅಂತ ಇತ್ತು. ನೋಡಿ, ಅಕ್ಕ ತಂಗಿ ಮಾತಾಡಿ 40 ವರ್ಷ ಆಗಿತ್ತು. ನೋಡಿ, ಎಂಥ ಒಂದು ವಿಶ್ವಾಸಿ. ಒಂದೇ ಅಡಿಗೆ ಮನೆಯಲ್ಲಿ ಇಬ್ರು ಬೇರೆ ಬೇರೆ ಅಡಿಗೆ, ಅದು ಮುಂದುಗಡೆನೆ ಇದ್ದಾರೆ, ಮಾತಾಡ ಪಾಸ್ಟರ್ ನಮ್ಮ ಮನೇಲಿ ಮೀಟಿಂಗ್ ಇಡ್ಬೇಕು. ನಾನು ಹೇಳಿದೆ, ಫಸ್ಟ್ ನೀವಿಬ್ರು ಮಾತಾಡ್ರೆ ಮೀಟಿಂಗ್ ಇಡ್ತೀನಿ, ಇಲ್ಲಾಂದ್ರೆ ಮೀಟಿಂಗ್ ಇಡಲ್ಲ. ನಾನು ಬರ್ಬೇಕು. ನೀವಿಬ್ರು ಮಾತಾಡಲ್ಲ ಅಂದ್ರೆ ನಾನು ಏನ್ ವಾಕ್ಯ ಸಾರ್ಲಿ? ನಿಮ್ಮಿಬ್ಬರಲ್ಲಿ ಅನ್ಯೋನ್ಯಕ್ಕೆ ಇಲ್ಲ ಅಂದ್ರೆ ನಾನು ಏನ್ ವಾಕ್ಯ ಹೇಳಿ? ಯೇಸು ಸ್ವಾಮಿ ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ಪ್ರತಿಯೊಬ್ಬರನ್ನು ಪ್ರೀತಿಸಿ ಎಂದು ಕಟ್ಟಲೆ ಕೊಟ್ಟಿದ್ದಾರೆ. ಅದು ವಿರೋಧಿಗಳನ್ನಂತೂ ಪ್ರೀತಿಸಲೇಬೇಕು, ವೈರಿಗಳಂತೂ ನಿಮ್ಮಲ್ಲಿ ಇರಲೇಬಾರದು. ಅಲ್ಲೇನಯ್ಯ, ಯಾರು ತಪ್ಪು ಮಾಡಿಲ್ಲ ತೋರಿಸಿ? ಪ್ರಪಂಚದಲ್ಲಿ ಎಲ್ಲರೂ ತಪ್ಪು ಮಾಡಿ, ಆದ್ರೆ ಒಂದೇ ಒಂದರಲ್ಲಿ ಗೆಲ್ಬಹುದು. ನನ್ನ ಕ್ಷಮಿಸಿ ಮತ್ತೆ ನಾವು ಪ್ರೀತಿಸೋಣ. ಮುಗಿತು. ನೋಡ, ಪ್ರಪಂಚ ಎಷ್ಟು ವಲಸ್ಸಾಗಿದೆ. ದೇವರಿಲ್ಲದ ಮನೆ ದೆವ್ವ ಮನೆಗಳಾಗಿದೆ. ದೇವರಿಲ್ಲದ ಮನೆ ಪ್ರೀತಿ ಇಲ್ಲದೆ ಹೋಗಿದೆ. ದೇವರಿಲ್ಲದ ಮನೆ ಭಯಂಕರವಾದಂತ ಸಿಗರೆಟ್ ಸೇದಿ ನಾಶ ಮಾಡುವಂತದ್ದಾಗಿದೆ. ಯೋಚನೆ ಮಾಡಿ ನೋಡಿ, ಎಚ್ಚರವಾಗಿರಿ. ದೇವರು ಯಾವಾಗಲೂ ಹೇಳ್ತಾ ಇದ್ದಾರೆ, ಎಚ್ಚರವಾಗಿರಿ. ಯಾರ ಮಾತನ್ನು ಕೇಳಬೇಡ, ನನ್ನ ಮಾತನ್ನ ಕೇಳು. ಹಲ್ಲೆಲೂಯಾ. ನಿಂತುಕೊಳ್ಳೋಣ, ದೇವರು ಒಪ್ಪಿಸೋಣ.